ಚೆನ್ನಾಗಿ ಬರ್ತಾ ಇದೆಯಾ ಸ್ಮೆಲ್ಲು? ಗಾಯ್ಸ್, ಇವತ್ತು ನಮ್ಮ ಮನೇಲಿ ಮೆಂತ್ಯ ಪಲಾವು, ಮೆಂತ್ಯ ಬಾತ್, ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ಏನಾದರೂ ಸ್ವಲ್ಪ ಏರುಪೇರು ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಸ್ವಲ್ಪ ಹುಷಾರಿಲ್ಲ. ಈಗ ವಾಯ್ಸ್ ಅವ್ರು ಕೊಡ್ತಾ ಇರೋದು ಅಷ್ಟೇ, ಮಲ್ಕೊಂಡು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ. ಅನ್ಕೋಬೋದು ನೀವು, ಯಾಕಕ್ಕ ಇಷ್ಟು ರಿಸ್ಕ್ ತಗೋತೀರಾ, ಸ್ವಲ್ಪ ರೆಸ್ಟ್ ಮಾಡಿ ಅಂತ. ಸೊ ಕಳೆದ ಒಂದು ವಾರದಿಂದ ನಾನು ಸ್ಯಾರಿ ಕುಚ್ಕೊಟ್ಕೊಂಡೇ ಇದ್ಬಿಟ್ಟೆ. ಹಬ್ಬ ಇದೆ, 300 ರೂಪಾಯಿ ಉಳ್ಸೋಕ್ಕೆ ಹೋಗಿ ಅಂತ. ಇವಾಗ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಟ್ಟಿದೆ, ಬೆನ್ನು ಉರಿ ಬೆನ್ನು ನೋವು. ಯಾಕೆ ಅಂತಂದರೆ ಬೆನ್ನಿಗೆ ಅಲ್ವಾ ಇಂಜೆಕ್ಷನ್ಸ್ ಹಾಕಿರ್ತಾರೆ, ಅದರಲ್ಲೂ ನನಗೆ 3 ಸಲ ಇಂಜೆಕ್ಷನ್ ಹಾಕಿದ್ದಾರೆ. ಸೊ ತುಂಬ ಗಂಟೆಗಳ ಕಾಲ ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ಫುಲ್ ಬ್ಯಾಕ್ ಪೇನು. ಸೊ ಅದಕ್ಕೆ ಸ್ವಲ್ಪ ಈಗ ರೆಸ್ಟಲ್ಲಿದ್ದೀನಿ. ಬಟ್ ಸ್ಟಿಲ್ ವ್ಲಾಗ್ ಅಪ್ಲೋಡ್ ಮಾಡಬೇಕು. ನೆನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಇವಳಿಗೆ ನಾನು ಎಷ್ಟು ಅಂತ ಬೈಯೋದು ನಂಗೆ ಗೊತ್ತಿಲ್ಲ. ಶೋಭಾ ಸುನಿಲ್ ಅವರು, ಅವಳು ನಾನು ವಿಡಿಯೋ ಹಾಕಿದ ತಕ್ಷಣ ನಾನು ಪ್ರತಿಯೊಂದು ವಿಡಿಯೋಗೂ ಪಿನ್ ಮಾಡಿರ್ತೀನಿ ನೋಡಿ ಗೈಸ್. ಮಕ್ಕಳ ಫೋಟೋ ಎಲ್ಲ ಹಾಕ್ಕೊಂಡಿದ್ದಾಳೆ, ಶೋಭಾ ಸುನಿಲ್ ಅಂತ. ಏನೇ ಒಂದು ವಿಡಿಯೋಗೂ ಇವಳ್ದೊಂದು ಕಮೆಂಟ್ ಇರಬೇಕು. ಅದು ಒಂಥರ ವ್ಯಂಗ್ಯವಾಗಿ, ಒಂಥರ ಯಾರೂ ಮಾಡದೇ ಇರೋ ವಿಡಿಯೋ ನೀನು ಮಾಡ್ತೀಯ ಅನ್ನೋ ಥರ. ಸೊ ನೀವೆಲ್ಲ ಯಾಕೆ ಸುಮ್ಮನೆ ಇದ್ದೀರಾ ಗೊತ್ತಿಲ್ಲ. ಇಷ್ಟು ಪ್ರೀತಿ ಕೊಡೋರು ನೀವು, ಯಾಕೆ ಅವಳು ಕಮೆಂಟ್ಗೆ ನೀವು ರಿಪ್ಲೈ ಮಾಡ್ತಾಯಿಲ್ಲ ಅನ್ನೋದು ನಂಗೊಂಥರ ಬೇಜಾರಾಗ್ತಾಯಿದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಅದಂತಾರಲ್ವಾ, ನಮ್ಮ ಕಷ್ಟ ನಾವೇ ನೋಡ್ಕೋಬೇಕು, ನಮ್ಮ ಜೀವನ ನಾವೇ ನೋಡ್ಕೋಬೇಕು, ಯಾರೂ ಇಲ್ಲಿ ನಮಗೆ ಕಷ್ಟಕ್ಕಾಗೋದಿಲ್ಲ ಅಂತ. ಸೊ ಅದು ನನಗೆ ಇವಾಗ ಗೊತ್ತಾಗ್ತಾ ಇದೆ. ಇಟ್ಸ್ ಓಕೆ. ಏನೋ ನಾನು ತುಂಬ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ನಾನಾದರೂ ಒಂದು ಸಾಧನೆ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಒಂದು ಅರ್ನಿಂಗ್ಸ್ ಅಂತ ಮಾಡ್ಕೋತಾ ಇದ್ದೀನಿ. ಬಟ್ ಶೋಭಾ ಸುನಿಲ್, ನೀವೇನು ಮಾಡ್ತಾಯಿದ್ದೀರಾ ಅನ್ನೋದು ನಿಮಗೆ ಹೆಮ್ಮೆ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ನಾನು ತುಂಬ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಥವಾ ಏನೋ ಒಂದು ಮಾಡ್ತಾ ಇರ್ತೀರಲ್ವ, ಅದು ಏನು ಮಾಡ್ತಾಯಿದ್ದೀರ ಅನ್ನೋದನ್ನು ಕಮೆಂಟ್ ಮಾಡಿ, ಖುಷಿಯಾಗುತ್ತೆ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಸೊ ಮೊನ್ನೆ ತುಂಬ ಸೊಪ್ಪು ಬಂದಿತ್ತು, ಅಂದರೆ ಕಟ್ಟು 20 ರೂಪಾಯಿ ಅಂತ. ನಾನು ಮೆಂತ್ಯ ಸೊಪ್ಪು, ದಂಟು ಸೊಪ್ಪು 2, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇವೆಲ್ಲ ತೊಗೊಂಡಿದ್ದೆ. ಸರಿ, ಮೊನ್ನೆ ಎಲ್ಲ ಬಸ್ಸಾರು, ಸೊಪ್ಪು ಸಾರು ನೀವೇ ನೋಡಿದ್ರಲ್ವಾ. ಸರಿ, ಇನ್ನು ಮೆಂತ್ಯ ಸೊಪ್ಪಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ, ಸುಮ್ಮನೆ ಯಾಕೆ ಮೆಂತ್ಯ ಬಾತ್ ಮಾಡಿಬಿಡೋಣ, ತುಂಬ ದಿನ ಆಯಿತು ಅಂತ ಹೇಳಿ ಇವತ್ತು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡೋದೇ ಈ ಥರ ಬಾತ್ಗಳು ಮತ್ತು ಪಲಾವು, ಇದೆಲ್ಲ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಸ್ವಲ್ಪ ಸ್ಪೈಸ್ ಎಲ್ಲ ಕಡಿಮೆ ಇದ್ದರೆ ಇನ್ನೂ ಇಷ್ಟಪಡ್ತಾರೆ. ಸೊ ನಾನು ಇಲ್ಲಿ ಇವತ್ತು ಮೆಂತ್ಯ ಪಲಾವ್ಗೆ ಸ್ವಲ್ಪ ಸ್ಪೈಸ್ ಜಾಸ್ತಿ ಇಟ್ಟು ಮಾಡ್ತಾಯಿದ್ದೀನಿ, ಬಿಕಾಸ್ ಮೆಂತ್ಯ ಸ್ವಲ್ಪ ಕಹಿ ಇರುತ್ತೆ. ನೀವು ಹೇಗೆ ಮಾಡಿದ್ರೂ ಕಹಿ ಇರುತ್ತೆ. ಸೊ ಅದನ್ನು ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇಡಬೇಕು. ಹುಳಿ ಇದ್ದರೆ ತಿನ್ನೋಕ್ಕಾಗೋದಿಲ್ಲ, ಸ್ವಲ್ಪ ಖಾರ ಇದ್ರೂ ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ಬೋದು. ಸೊ ಅದಕ್ಕೆ ಇವತ್ತು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಸೊ ನನಗೆ ಏನಾದರೂ ಒಂದು ಕೆಲಸ ರಿಲೀಫ್ ಕೊಡುತ್ತೆ. ಈಗ ಏನೋ ಒಂದು ಬೇಜಾರಲ್ಲಿ ಇರುತ್ತೀವಿ, ಯಾಕಂತಂದರೆ ಲೈಫು ಒಂದಿನ ಇದ್ದಾಗ ಇನ್ನೊಂದು ದಿನ ಇರೋದಿಲ್ಲ. ಸೊ ಇವತ್ತು ಹ್ಯಾಪಿಯಾಗಿರೋರು ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಆ ಥರ ಕೆಲವೊಂದು ಸಾರಿ ನಮ್ಗೆ ಅನಿಸ್ತಾ ಇರುತ್ತೆ, ಗೊತ್ತಾ. ಮನೇಲಿರೋ ಹೆಣ್ಮಕ್ಳಿಗೆ ಈ ಒಂದು ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ. ಮನೇಲೇ 3 ಹೊತ್ತು ಇದು ಒಂಥರ ಮೈಂಡ್ ಬ್ಲಾಕ್ ಆಗಿಬಿಡೋದು, ಏನೇನೋ ಯೋಚನೆಗಳು ಮೈಂಡಿಗೆ ಬರೋದು, ಸಣ್ಣ ಪುಟ್ಟ ಯಾರಾದರೂ ಏನಾದರೂ ಅಂದ್ರೂ ಮನಸ್ಸಿಗೆ ತಗೊಳ್ಳೋ, ಈ ಥರ ಎಲ್ಲ ಆದಾಗ ಒಬ್ಬೊಬ್ಬರಿಗೆ ಒಂದೊಂದು ಮೈಂಡ್ ರಿಲೀಫ್ ಅಂತ ಇರುತ್ತೆ. ಒಬ್ಬೊಬ್ಬರಿಗೆ ಊಟ ಚೆನ್ನಾಗಿ ಮಾಡಿದ್ರೆ ಟೆನ್ಷನ್ಸ್ ಫ್ರೀ ಆಗುತ್ತೆ, ಒಬ್ಬೊಬ್ಬರಿಗೆ ಟ್ರಾವೆಲ್ ಮಾಡಿದ್ರೆ ಮೈಂಡ್ ರಿಫ್ರೆಶ್ ಅನಿಸುತ್ತೆ, ಇನ್ನು ಕೆಲವ್ರಿಗೆ ಪಾತ್ರೆ ತೊಳೆದ್ರೆ ರಿಫ್ರೆಶ್ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಬಾತ್ರೂಮ್ ತೊಳೆದ್ರೆ ರಿಫ್ರೆಶ್ ಆಗುತ್ತೆ. ತುಂಬ ಕೋಪ ಬಂದಾಗ ಹೋಗಿ ಬಾತ್ರೂಮ್ ತೊಳಿತಾರೆ, ನಾನು ಕೇಳಿದ್ದೀನಿ ಎಷ್ಟೊಂದು ಜನ. ಬಟ್ ನನಗೆ ಏನರಲ್ಲಿ ರಿಲೀಫ್ ಸಿಗುತ್ತೆ ಅಂತ ಕೇಳೋದು. ಕೆಲವೊಬ್ಬರೆಲ್ಲ ಬಟ್ಟೆ ಒಗೆದು ಅವರ ರಿಲೀಫನ್ನು ಕಂಟ್ರೋಲ್ ಮಾಡ್ಕೋತಾರೆ, ಅವರ ಆ್ಯಂಗ್ಸೈಟಿಯನ್ನು ಕಡಿಮೆ ಮಾಡ್ಕೋತಾರೆ.
ಸೊ ಈ ಥರ ಇರಬೇಕಾದ್ರೆ ನನ್ನ ಜೀವನದಲ್ಲಿ ಏನಾದರೂ ಒಂದು ವಸ್ತು ನನಗೆ ಮೈಂಡನ್ನು ಕಾಮ್ನೆಸ್ ಕೊಡುತ್ತೆ, ಆ್ಯನ್ಸೈಟಿ ಕಡಿಮೆ ಮಾಡುತ್ತೆ, ಕೋಪನ ಕಡಿಮೆ ಮಾಡುತ್ತೆ, ಮನಸ್ಸಲ್ಲಿ ಏನೋ ಒಂದು ಹೇಳ್ಕೊಳಕ್ಕಾಗದೇ ಇರೋ ಥರ ಇದ್ದಾಗ ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋ 2 ವಿಚಾರಗಳು ಏನಪ್ಪ ಅಂತಂದರೆ, ಒಂದು ಪೂಜೆ ಮಾಡೋದು, ದೇವ್ರ ಮನೆ ನೀಟಾಗಿ ಅಲಂಕಾರ ಮಾಡ್ಕೋತೀನಿ, ದೇವ್ರ ಪಾತ್ರೆ ಇಫ್ ಇನ್ ಕೇಸ್ ನಾನು 2 ಡೇಸ್ ಬ್ಯಾಕ್ ದೇವ್ರ ಪಾತ್ರೆ ತೊಳೆದಿದ್ರು ನನಗೀಗ ಏನೋ ಮೈಂಡ್ ವರ್ಕ್ ಆಗ್ತಾಯಿಲ್ಲ, ನಂಗೆ ತುಂಬ ಒಂಥರ ಕೋಪ ಏನೋ ಒಂಥರ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ, ಅದನ್ನು ಹೇಳೋಕ್ಕೂ ಆಗೋದಿಲ್ಲ. ಸೊ ಆ ಥರ ಟೈಮಲ್ಲಿ ಏನು ಮಾಡ್ತೀನಿ, ಇನ್ನೊಂದು ಸಾರಿ ದೇವ್ರ ಪಾತ್ರೆ ನೀಟಾಗಿ ತೊಳ್ಕೊತೀನಿ, ದೇವ್ರ ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ತೀನಿ. ಸೊ ಅದು ಮಾಡ್ತಾ ನಾನು ಆ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಕೊಡೋದ್ರಿಂದ ನನ್ನ ಮೈಂಡ್ ಅನ್ನೋದು ಕಂಪ್ಲೀಟ್ಲಿ ಕೂಲ್ ಡೌನ್ ಆಗಿ ಆ ಏನೊಂದು ಫ್ರಸ್ಟ್ರೇಷನ್ ಆ್ಯನ್ಸೈಟಿ ಏನಿರುತ್ತಲ್ಲ ಕಂಪ್ಲೀಟ್ಲಿ ಕೂಲ್ ಡೌನ್ ಆಗುತ್ತೆ. ಸೊ ಯಾವುದೇ ದುಡ್ಡು ಕೊಟ್ಟು ನಾವು ಕ್ಲಾಸಸ್ ತೊಗೋಬೇಕು ಇನ್ನೊಂದು ಇಲ್ಲ, ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ, ನಾವು ಅದನ್ನು ನೋಡೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ ಇನ್ನೊಂದು ವಿಚಾರದಲ್ಲೂ ನನಗೆ ಆ ಥರ ರಿಲೀಫ್ ಸಿಗುತ್ತೆ ಅಂದರೆ ಅದು ಅಡುಗೆ ಮಾಡೋದು. ಸೊ ಏನಾದರೂ ನಮ್ಮ ಮನೇಲಿ ಅವ್ರು ಕೇಳಿಲ್ಲ ಅಂತಂದ್ರೂ ನಂಗೆ ಏನಾದರೂ ಸ್ವಲ್ಪ ಮನಸ್ಸನ್ನು ತಿಳಿ ಮಾಡ್ಕೋಬೇಕು, ಅಥವಾ ಏನೇನೋ ಟೆನ್ಷನ್ಸ್ಗಳು ತಲೆಯಲ್ಲಿ ಯಾರ್ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇರ್ತೀನಿ. ಅವರೆಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಬಿಡಿ, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಮೈಂಡ್ ಎಲ್ಲ ಫುಲ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸೊ ಅವಾಗ ಏನು ಮಾಡೋದಿಲ್ಲ, ನಾನು ಹೋಗಿ ಅಡುಗೆ ಮಾಡೋಕ್ಕೆ ನಿಂತ್ಕೋತೀನಿ. ಸೊ ಅಡುಗೆ ಮಾಡ್ತಾ ನನಗೆ ಮೈಂಡು ಕಂಪ್ಲೀಟ್ಲಿ ಒಂಥರ ಕೂಲ್ ಡೌನ್ ಆಗಿ ನನಗೆ ಯಾವ ರೀತಿ ಆ ಒಂದು ಟೆನ್ಷನ್ಸ್ ಎಲ್ಲ ಇರುತ್ತೋ ಕಂಪ್ಲೀಟ್ಲಿ ತಿಳಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಯಾರೆಲ್ಲ ಆ್ಯನ್ಸೈಟಿ ಪ್ರಾಬ್ಲಮ್ಸ್ ಇದೆಯೋ ಅವ್ರಿಗೆಲ್ಲರಿಗೂ ಒಂದು ಟಿಪ್ಸ್ ಹೇಳಪ್ಪ ಅಂತಂದರೆ, ಈ ಥರ ಏನೋ ಒಂದು ಕೆಲಸ ಮಾಡಿದ್ರೆ ನಿಮಗೆ ರಿಫ್ರೆಶ್ ಆಗುತ್ತೆ ಅನ್ನೋದನ್ನು ನೀವೇ ಕಂಡುಹಿಡ್ಕೋಬೇಕು. ಯಾಕೆಂತಂದರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಶೋಭಾ ಸುನಿಲ್ ಅವರೇ ಇದಕ್ಕೆ ನೀವು ಕಮೆಂಟ್ ಹಾಕ್ತೀರಾ, ಖಂಡಿತವಾಗ್ಲೂ ನಿಮ್ಮಲ್ಲೂ ಈ ಸಮಸ್ಯೆ ಇರುತ್ತೆ. ಫಸ್ಟ್ ನಿಮ್ಮ ಡಿ ಪಿನ ಚೇಂಜ್ ಮಾಡಿ, ನಿಮ್ಮ ಮಕ್ಕಳಿರೋ ಡಿ ಪಿನ ಹಾಕ್ಕೊಂಡಿದ್ದೀರಾ, ಬೈಯೋಕ್ಕೂ ನನಗೆ ಬಾಯಿ ಬರೋದಿಲ್ಲ. ಸೊ ಹಾಗೆ ಇದಕ್ಕೂ ಕಾಮೆಂಟ್ ಬರುತ್ತೆ ನಂಗೆ ಗೊತ್ತು, ಬಟ್ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಈ ರೀತಿಯಾದಂತಹ ಸ್ಪೇಸ್ ಅನ್ನೋದು ಬೇಕು. ಸೊ ಈ ರೀತಿಯಾಗಿ ಊಟ ಎಲ್ಲ ಮಾಡಿದಾಗ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ, ಖಂಡಿತವಾಗ್ಲೂ ತಿಳ್ಕೊಳ್ಳಿ. ಸೊ ನಮಗೆ ದಾರಿಲಿ ಅಡಲ್ಸ್ ಬಿಡೋದು ಕಾಮನ್, ಅಂದರೆ ಏರಿಳಿತ ಬರೋದು ಕಾಮನ್. ಓಕೆ, ಆ ಏರಿಳಿತವನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವೋ ಅದೇ ಜೀವನ ಎಲ್ಲ ಸರಾಗವಾಗಿದ್ದರೆ ಜೀವನಕ್ಕೆ ಬೆಲೆ ಏನು ಬರುತ್ತೆ ಅಲ್ವಾ. ಸೊ ಹಾಗೆ ಕೆಲವೊಂದು ರಿಲ್ಯಾಕ್ಸೇಷನ್, ಇನ್ನು ಕೆಲವ್ರಿಗೆ ಶಾಪಿಂಗ್ ಮಾಡೋದ್ರಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಗೊತ್ತಾ ಗೈಸ್ ನಿಮಗೆ. ಎಷ್ಟೊಂದು ಜನ ಹೌದು ನನಗೆ ಶಾಪಿಂಗ್ ಮಾಡಿದ್ರೆ ರಿಲೀಫ್ ಆಗುತ್ತೆ ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ಆ ಥರ. ಸೊ ಇವತ್ತು ನಾನು ಸ್ವಲ್ಪ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ, ಬಿಕಾಸ್ ಹೋಗೋಕ್ಕೆ ಆಗ್ತಾಯಿಲ್ಲ. ಎಲ್ಲರೂ ನನಗೆ ಮನೆ ಅಂತ ಮನೆಯಲ್ಲೇ 3 ಹೊತ್ತು ಕಳೀತಾ ಇದ್ದೀನಿ. ಇನ್ನೇನು ಮಾಡೋದು ಅಂತ ಹೇಳಿ ಆನ್ಲೈನಲ್ಲಿ ಇದು ಯಾವುದೇ ರೀತಿಯ ಪ್ರಮೋಷನ್ಸ್ ಅಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಯಾವುದೇ ಥರದ ಪ್ರಮೋಷನ್ ಇಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನನಗೆ ಇದು ಬರ್ತಾನೆ ಇತ್ತು. ಸೊ ಯಾಕೆ ಟ್ರೈ ಮಾಡಬಾರ್ದು, ಲೆಟ್ಸ್ ಟಿ ಅಂತ ಹೇಳಿ ಇದ್ರದ್ದು ಕಾಂಬೋ ಆಫರ್ ಥರ ಕೊಟ್ಟಿರೋದು. ಸೊ ಟೋಟಲ್ಲು ನಮಗೆ 800+ ಆಗುತ್ತೆ ಈ ಪ್ರಾಡಕ್ಟ್ಸ್ ಎಲ್ಲ, ಬಟ್ ನಮಗೆ ಸಿಕ್ಕಿದ್ದು 600+, ಅಂದರೆ 630 ಆರ್ 648 ರುಪೀಸ್ ಸಮಥಿಂಗ್, ಅಂದರೆ 150 ರುಪೀಸ್ ನಮಗೆ ಸೇವ್ ಆಗುತ್ತೆ ಅಂತ. ಸೊ ಹೌದಲ್ಲ ತಗೊಳ್ಳೋಣ. ಆಮೇಲೆ ಇದರಲ್ಲಿ ಫ್ರೀದು ಇದೂ ಬರುತ್ತೆ. ಆಮೇಲೆ ನಿಮ್ಗೆ ಈ ಥರ ಪಾರ್ಸಲ್ಸ್ ಎಲ್ಲ ಬರುತ್ತಲ್ಲ ಗೈಸ್, ಆ ಪಾರ್ಸಲ್ ಬಂದಾಗ ನಿಮ್ಮ ಅಡ್ರೆಸ್ ಇರುತ್ತೆ ಗೊತ್ತಾ, ನಿಮ್ಮ ಅಡ್ರೆಸ್ನ ಆದಷ್ಟು ಸ್ಕ್ರ್ಯಾಚ್ ಮಾಡಿ, ಅಥವಾ ಈ ರೀತಿ ನೋಡಿ ಪುಡಿ ಮಾಡಿಬಿಡಿ, ಇಲ್ಲಾಂದರೆ ಪೆನ್ ತೊಗೊಂಡು ನೀಟಾಗಿ ಸ್ಕ್ರ್ಯಾಚ್ ಮಾಡಿ. ಯಾಕೆ ಅಂತಂದರೆ ಈಗಂತೂ ಎಂತೆಂಥ ಫ್ರಾಡ್ಗಳು ಮಾಡ್ತಾರೆ ಅಂತ ಅಂದರೆ, ಈಗ ನೀವು ಈ ಕವರ್ ಏನು ಮಾಡ್ತೀರಾ, ಹಾಗೆ ಡಸ್ಟ್ಬಿನ್ಗೆ ಹಾಕಿ ಬಿಸಾಕ್ತೀರಾ. ಇವಾಗ ಕೆಲವೊಬ್ಬರು ಫ್ರಾಡ್ ಮಾಡೋರು ಈ ಥರ ಕವರ್ಗಳನ್ನು ಮೇನಾಗಿ ಇಟ್ಕೊಂಡು ನಿಮ್ಮ ಅಡ್ರೆಸ್ಸು ನಿಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡಿ, ಈ ಥರ ನೀವು ಆರ್ಡ್ರ್ ಬುಕ್ ಮಾಡಿದ್ದೀರಾ, OTP ಕೊಡಿ, ಆಮೇಲೆ ಮನೆ ಹತ್ರ ಬಂದಿದ್ದೀವಿ ನೀವಿಲ್ಲ, ಮತ್ತು ನಮಗೆ ಆನ್ಲೈನ್ ಪೇಮೆಂಟ್ ಮಾಡಿ, ನಾವಿಲ್ಲಿ ಪಕ್ಕದಲ್ಲಿ ಕೊಟ್ಬಿಟ್ಟು ಹೋಗ್ತೀವಿ. ಹೀಗೆಲ್ಲ ಫ್ರಾಡ್ಗಳು ನಡೆಯುತ್ತೆ. ನಾವೇನು ಅನ್ಕೋತೀವಿ, ಮೇ ಬಿ ನಾವು ಮಾಡಿದ್ದೀವೇನೋ ಯಾವುದೋ ಜ್ಞಾನದಲ್ಲಿ, ಗೊತ್ತಿಲ್ವಲ್ಲ. ಈಗ ನಮಗೆಲ್ಲ ಯೂಟ್ಯೂಬಲ್ಲಿ ಪ್ರಮೋಷನ್ಸ್ ಅವು ಇವು ಎಲ್ಲ ಬರ್ತಾ ಇರುತ್ತೆ. ಮೋಸ್ಟ್ಲಿ ಯಾರಾದರೂ ಪ್ರಮೋಷನ್ಸ್ ಕಳಿಸಿರ್ಬೋದಾ
ಸರ್ಪ್ರೈಸ್ ಆಗಿ ಅಂತಲೂ ಅನಿಸುತ್ತೆ. ಸೊ ಹಾಗೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಪಾರ್ಸಲ್ಸ್ ಅದೆಲ್ಲ ತೊಗೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ಅಡ್ರೆಸ್ ಇರುತ್ತಲ್ಲ, ದಯವಿಟ್ಟು ಸ್ಕ್ರ್ಯಾಚ್ ಮಾಡಿ ಅಥವಾ ನೀಟಾಗಿ ಕಟ್ ಮಾಡಿ ಅದನ್ನು ಸಿಗಬಾರ್ದು ಥರ ಖಂಡಿತವಾಗ್ಲೂ ಮಾಡಿ. ಓಕೆನಾ? ಏನೇನೆಲ್ಲ ಪ್ರಾಡಕ್ಟ್ ಇದೆ ಅಂತ ಹೇಳಿ ಈಗ ತೋರಿಸ್ತಾ ಇದ್ದೀನಿ. ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಹತ್ರ ಇರೋ ಬ್ಯೂಟಿ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದೇ ಕಡಿಮೆ. ಸೊ ಫೇರ್ ಇನ್ ಲವ್ಲಿ ಅದೇ ನಮ್ಗೊಂಥರ ಪಾಂಡ್ಸ್, ಫೇರ್ ಇನ್ ಲವ್ಲಿ ಚಿಕ್ಕ ವಯಸ್ಸಿಂದ ಅದೇ ನಮಗೊಂಥರ ಗೆಟ್ ರೆಡಿ ವಿತ್ ಮೀ ಅಂತ ಮಾಡ್ತಾರಲ್ಲ. ಸೊ ನಾವು ಗೆಟ್ ರೆಡಿ ವಿತ್ ಮೀ ಮಾಡಿದ್ರೆ ನಮ್ಮ ಗೆಟ್ ರೆಡಿ ವಿತ್ ಮೀ ಅಲ್ಲಿ ಪಾಂಡ್ಸ್ ಪೌಡ್ರು, ಫೇರ್ ಇನ್ ಲವ್ಲಿ, ಕಾಜಲ್ ಇಷ್ಟೇ ಇರುತ್ತೆ. ಐಲೈನರು, ಒಂದು ಸ್ಟಿಕ್ಕರು. ಸೊ ಏನಾದರೂ ಫಂಕ್ಷನ್ಸ್ಗಳಿಗೆ ನಾನು ಸ್ವಲ್ಪ ಲಿಟ್ಲ್ ಬಿಟ್ ಮೇಕಪ್ ಮಾಡ್ಕೋತೀನಿ. ಸೊ ನನ್ನ ಹತ್ರ ಇದ್ದಿದ್ದು ಪ್ರಾಡಕ್ಟ್ಸ್ ನಾವು ಶಿರ್ಡಿಗೆ ಹೋದಾಗ ಬೈ ಮಾಡಿದ್ದಿದ್ದು. ಶಿರ್ಡಿಗೆ ಹೋಗಿನೇ 1.5 ವರ್ಷ ಆಗೋಯ್ತು. 1.5 ವರ್ಷನ 1.5 ವರ್ಷ ಆಯಿತು. ಸೊ ಪ್ರಾಡಕ್ಟ್ಸ್ ಆಲ್ರೆಡಿ ಖಾಲಿ ಆಗ್ತಾ ಬಂತು. ಖಾಲಿ ಆಗೋಕ್ಕಿಂತ ಮುಂಚೆ ಈಗ ಹೇಗಿದ್ದರೂ ನಮಗೂ ಹಬ್ಬ ಬಂತಲ್ವ. ಸೊ ಹಬ್ಬದಷ್ಟೊತ್ತಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಬಿಡೋಣ. ಕಾಂಪ್ಯಾಕ್ಟು ಮತ್ತು ಇದು BB ಕ್ರೀಮ್ ಆಗಿರಬಹುದು, ಅವೆಲ್ಲನೂ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಬಟ್ ನನಗೆ ಸರ್ಪ್ರೈಸ್ಲಿ ನಾನು ನೋಡಿದಾಗ ಕಾಂಪ್ಯಾಕ್ಟು ಮತ್ತು ಅಲ್ಲಿ 3 ಏನು ನೀವು ನೋಡ್ತಾ ಇದ್ದೀರಲ್ವಾ, ಸೊ ಈ 3 ಒಂದು ಮಾತ್ರ ನಂಗೆ ತೋರಿಸಿದ್ದಿದ್ದು. ಬಟ್ ಅವ್ರು ಸರ್ಪ್ರೈಸ್ ಆಗಿ ನನಗೆ ಬ್ಯೂಟಿ ಬ್ಲೆಂಡರು, ಆಮೇಲೆ ವೈಪ್ಸು, ಅಂದರೆ ಮೇಕಪ್ ರಿಮೂವರ್ ಮಾಡ್ಕೋತೀವಲ್ಲ ವೈಪ್ಸು ಎಲ್ಲ ಕೊಟ್ಟಿದ್ರು. ತುಂಬ ಖುಷಿಯಾಯಿತು ನನಗೆ. ಆಮೇಲೆ ಇದು ಪ್ಯಾಕೇಜಿಂಗು ಗೈಸ್ ನಿಜವಾಗ್ಲೂ ಖುಷಿಯಾಯಿತು ನನಗೆ. ಫೌಂಡೇಶನ್ದು ಎಷ್ಟು ಕ್ಯೂಟಾಗಿದೆ ಅಂತಂದರೆ ನೀವು ಇಲ್ಲಿ ನೋಡಿಸ್ತಾ ಇದ್ದೀನಲ್ಲ, ನೋಡ್ಬೋದು ನೀವು ಇಲ್ಲಿ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ. ಯಾರಿಗಾದರೂ ಬ್ಯೂಟಿ ಪ್ರಾಡಕ್ಟ್ ಇಷ್ಟ ಇದೆ, ನಾವು ದುಡ್ಡು ಉಳಿಸ್ಬೇಕು ಅನ್ನೋರು ಖಂಡಿತವಾಗ್ಲೂ ನೀವು ಇದನ್ನು ಬೈ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ನಾನು ಮೇಕಪ್ ಮಾಡಿದಾಗ ಖಂಡಿತವಾಗ್ಲೂ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಫೌಂಡೇಶನ್ನು, ಅದ್ರದ್ದು ಥಿಕ್ನೆಸ್ ಆಗಿರಲಿ ಇದು ಎಲ್ಲನೂ. ಆಮೇಲೆ ಪ್ಯಾಕೇಜಿಂಗ್ ತುಂಬ ಕ್ಯೂಟ್ ಅಂತ ಅನಿಸಿದ್ದು ನನಗೆ. ಸೋ ಕ್ಯೂಟ್ ಅಂತ ಹೇಳ್ಬೋದು. ಆ್ಯಂಡ್ ಈಗಂತೂ ಇದು ತುಂಬ ವೈರಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ಮೇ ಬಿ ನಾನೇ ಲಾಸ್ಟ್ ಅಂತ ಅನ್ಕೋತೀನಿ ಇದನ್ನು ಬೈ ಮಾಡ್ತಾ ಇರೋದ್ರಲ್ಲಿ. ಅಂದರೆ ಟ್ರೆಂಡಿಗೆಲ್ಲ ನಾವು ತುಂಬ ದೂರದಲ್ಲಿರ್ತೀವಿ, ಅಷ್ಟೆಲ್ಲ ನಾವು ಟ್ರೆಂಡನ್ನು ಫಾಲೋ ಮಾಡೋದಿಲ್ಲ. ಆಮೇಲೆ ಇದು ನೆಕ್ಸ್ಟ್ ಬಂದುಬಿಟ್ಟು ಇದ್ರದ್ದು ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಲ್ಲ ಕಂಪ್ಲೀಟ್ ಒಂದು ರೀತಿ ಟ್ರಾನ್ಸ್ಪರೆಂಟ್ ಇದೆ. ಮೇ ಬಿ ನಾನು ಮೀಶೋದಲ್ಲಿ ಇದನ್ನು ಬುಕ್ ಮಾಡಿದೆ. ನಿಮಗೆ ಈ ಬ್ಯೂಟಿ ಪ್ರಾಡಕ್ಟ್ಗಳೆಲ್ಲ ನೀವು ಬೈ ಮಾಡ್ತೀರಲ್ಲ, ಅದರಲ್ಲೆಲ್ಲ ಮೇ ಬಿ ಇನ್ನೂ ಕಡಿಮೆ ಇರುತ್ತೆ, 500+ 400+. ನನಗೆ ಅನ್ನಿಸ್ತು ಅಯ್ಯೋ ನಾನು ಮಿಸ್ ಮಾಡ್ಕೊಬಿಟ್ನಾ ಅಂತ. ಬಟ್ ಇಟ್ಸ್ ಓಕೆ, ಕೊಟ್ಟಿರೋ ಪ್ರಾಡಕ್ಟು ವರ್ತಿದೆ ನಾನು ಕೊಟ್ಟಿರೋ ದುಡ್ಡಿಗೆ ಅಂತ. ಆಮೇಲೆ ಇದು ಬಂದುಬಿಟ್ಟು ಪ್ರೈಮರು. ಸೊ ಪ್ರೈಮರು ಅಷ್ಟೇ, ಆ ಪ್ಯಾಕೇಜಿಂಗ್ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಪೌಡ್ರು ಅಷ್ಟೇ, ನಿಜವಾಗ್ಲೂ ಆ ಒಂದು ಪ್ಯಾಕೇಜಿಂಗ್ ನೋಡಿದ ತಕ್ಷಣವೇ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು. ಅವಾಗೆಲ್ಲ ನಮ್ಗೆ ಈ ಥರದ್ದೇನೆ ಗೊತ್ತಾ, ಎಷ್ಟು ಒಂಥರ ಇದು ನಮ್ಮ ಮನೇಲಿದೆ ಅಂದರೆ ಏನೋ ನಾವು ಸಾವುಕಾರರು ಅನ್ನೋ ಥರ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್ಸ್ ಎಲ್ಲನೂ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಆನ್ಲೈನ್ ಶಾಪಿಂಗು ಮಾಡ್ತಾಯಿದ್ದೀನಿ. ಒಂದಷ್ಟು ದಿನ ಬಿಟ್ಬಿಟ್ಟಿದ್ದೆ. ಈಗ ಸ್ವಲ್ಪ ಮೇನಾಗಿ ಬೇಕಾಗಿರೋದನ್ನೇ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಬೇಡದೇ ಇರೋದೆಲ್ಲ ನಾನು ತೊಗೋತಾ ಇಲ್ಲ. ಬೇಕು ನೆಸೆಸಿಟಿ ಇದೆ ಅನ್ನೋದನ್ನು ಮಾತ್ರನೇ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ನಾನು ಅಂದರೆ ಇಲ್ಲೇ ಪಕ್ಕದಲ್ಲಿರೋ ಶಾಪು, ನಮ್ಮೂರಿಗಿಂತ ಒಂದು ಸ್ವಲ್ಪ ದೂರದಲ್ಲಿ, ಅಲ್ಲೋಗಿ ಕಾಂಪ್ಯಾಕ್ಟ್ ಪೌಡ್ರ್ ತೊಗೊಂಬಂದರೆ ಅದ್ರ ಸ್ಮೆಲ್ಲು ನನಗೆ ಇಷ್ಟನೇ ಆಗಲಿಲ್ಲ. ಅದು ತುಂಬ ದೊಡ್ಡ ಪ್ಯಾಕೆಟು. ಚಿಕ್ಕದು ಕೊಡಿ ಅಂತಂದರೆ ಚಿಕ್ಕದಿಲ್ಲ ಮೇಡಮ್, ಇದು ಇರೋದೇ ಇದು ಚೆನ್ನಾಗಿದೆ ತೊಗೊಂಡೋಗಿ ಅಂತ ತುಂಬಾ ಒಂದು ರೀತಿ ಮರಳು ಮಾಡಿಬಿಟ್ರು. ಸೊ ನಮ್ಮ ಯಜಮಾನ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ತೊಗೊಳ್ಳೆ ಅಂತ. ನಾನು ತೊಗೊಂಬಂದೆ ಮನೆಗೆ. ಅದ್ರ ಸ್ಮೆಲ್ ನೋಡಿ ನನಗೆ ವಾಮಿಟೇ ಆಗೋಯಿತು. ಆಮೇಲೆ ತೊಗೊಂಡೋಗಿ ಅಣ್ಣ ಈ ಥರ ಇದು ಸ್ಮೆಲ್ ತುಂಬ ಇದೆ, ಆಲ್ರೆಡಿ ಓಪನ್ ಆಗಿದೆ, ನನಗೆ ಬೇಡ ಅಂತ ಹೇಳಿದ್ರೆ ಅವರು ಇಲ್ಲ ಮೇಡಮ್ ನೀವೇ ಓಪನ್ ಮಾಡಿರೋದು, ನಾವೆಲ್ಲ ಓಪನ್ ಮಾಡಿರೋದು ಅಂತ ವಾದ ಮಾಡ್ದೆ. ನಂಗೆ ತುಂಬಾ ಬೇಜಾರಾಗೋಯಿತು. ಆನ್ಲೈನೇ ಎಷ್ಟೋ ಪರವಾಗಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ಕೆಲವೊಂದು ಸಾರಿ ನಾವು ಫ್ರಾಡಲ್ಲಿ ಸಿಕ್ಕಾಕೋತೀವಿ, ಬಟ್ ನಾಟ್ ಎವ್ರಿ ಟೈಮ್ ಅಲ್ವಾ. ನನಗೆ ತುಂಬ ಹರ್ಟ್ ಆಯಿತು, ಬೇಜಾರಾಯಿತು. ನಾನು ಓಪನ್ನೇ ಮಾಡಿರಲಿಲ್ಲ, ಆಲ್ರೆಡಿ ಅದು ಓಪನ್ ಆಗಿತ್ತು. ನಾನು ಓಪನ್ ಮಾಡಿದ ತಕ್ಷಣ ಅದೊಂಥರ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಶುರುವಾಯಿತು. ಇನ್ನೇನು ಮಾಡ್ತೀರಾ, ಅದ್ರದ್ದು ರೇಟ್ ಕೇಳಿಬಿಟ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. 335 ರುಪೀಸ್ ಅದು. ಅಷ್ಟು ದುಡ್ಡು ಕೊಟ್ಟು ಅವನು ವಾಪಸ್ ತೊಗೊಳ್ಳಿಲ್ಲ. ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ ಬಿಸಾಕಿದೆ ನಾನು. ಲಿಟ್ರಲಿ ಎಷ್ಟು ಬೇಜಾರಾಯಿತು ಅಂತಂದರೆ, ಅಪ್ಪ ಆನ್ಲೈನಲ್ಲಿ ತುಂಬ ಜನ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡ್ತಿರ್ತಾರಲ್ಲ, ಆವಾಗ ಗೊತ್ತಾಯಿತು ನನಗೆ. ಆನ್ಲೈನಲ್ಲಿ ನೋಡಿ ಈ ಥರ ಮಾಡಿದಾಗ ನಮಗೆ ಕೂಪನ್ ಸಿಗುತ್ತೆ, ಕಾಯಿನ್ ಸಿಗುತ್ತೆ, ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ.
ನಿಜವಾಗ್ಲೂ ಇವಾಗ ನಾವು ಶಾಪಿಗೆ ಹೋಗಿ ಬೈ ಮಾಡೋದು ಯಾಕೆ, ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಥರ. ಬಟ್ ಅವ್ರಿಗೆ ಈ ಥರ ಅಂತಂದ್ರಾಗ ಏನು ಮಾಡೋದು ಹೇಳಿ ಗೈಸ್, ನೀವೇ ಕಮೆಂಟ್ ಮಾಡಿ ಇದು ಹೇಗೆ ಅನ್ನಿಸ್ತು ಅಂತ ಹೇಳಿ. A few moments later. ಇನ್ನು ಪಾರ್ಸಲೆಲ್ಲ ಓಪನ್ ಮಾಡಿ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೇ ಹೋಯಿತು. ನಾನು ಪರಿನ ಮಲಗಿಸಿದ್ದೆ. ಸೊ ಅವ್ನು ಮಲ್ಕೊಂಡು ಎದ್ದು ಬರೋ ಅಷ್ಟೊತ್ತಿಗೆ ನಾನು ಇಲ್ಲಿ ಅಡುಗೆ ಮಾಡ್ಕೊತೀನಿ. ಸೊ ಇವತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿ ಅನ್ನ ರಸ ಮಾಡಿದ್ದೆ. ಹೇಗಿದ್ದರೂ ಸ್ವಲ್ಪ ಮೆಂತ್ಯ ಬಾತಿತ್ತು. ಸೊ ಅದನ್ನು ನಾನು ತಿನ್ಕೊತೀನಿ, ಇನ್ನು ಮಿಕ್ಕಿದ್ದು ಇವ್ರಿಗೆ ಅನ್ನ ರಸ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಟ್ಟೆ. ಸೊ ಈ ರೀತಿಯಾಗಿತ್ತು. ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ನಾನು ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ, ಅಗೇನ್ ಆ್ಯಂಡ್ ಅಗೇನ್ ಐಮ್ ಟೆಲ್ಲಿಂಗ್ ಯು, ಖಂಡಿತವಾಗ್ಲೂ ನೀವು ಬೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಕ್ ಮಿಡಲ್ ಕ್ಲಾಸ್ ಅವರು ತೊಗೊಳಕ್ಕಾಗದೇ ಇರೋರು ಸಹ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ಆಮೇಲೆ ನಾಯ್ಕ ಅಂತ ಯಾವ್ಯಾವುದೋ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಾರಲ್ಲ, ಮೇ ಬಿ ನೀವು ಆ ಆ್ಯಪ್ಸಲ್ಲೆಲ್ಲ ಪರ್ಚೇಸ್ ಮಾಡಿದ್ರೆ ಇನ್ನೂ ಕಡಿಮೆ ಸಿಗಬಹುದು, ನನಗೆ ಗೊತ್ತಿಲ್ಲ. ಬಟ್ ನಾನು ಕೊಟ್ಟ ದುಡ್ಡಿಗೆ ನಿಜವಾಗ್ಲೂ ಅದು ಮೋಸ ಇಲ್ಲ. ಸೊ ಯಾರೆಲ್ಲ ಈ ಪ್ರಾಡಕ್ಟ್ನ ಆಲ್ರೆಡಿ ಈ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಕಮೆಂಟ್ ಮಾಡಿ ಹೌದು ಚೆನ್ನಾಗಿದೆ ಅಂತ ಹೇಳಿ. ಯಾಕಂದರೆ ನಾನು ಅಂದ್ಕೊಂಡಿದ್ದೀನಿ ನಾನೇ ಲಾಸ್ಟು ಟ್ರೆಂಡಿಂಗಲ್ಲಿರೋದು ಅಂತ. ಬಿಕಾಸ್ ಎಷ್ಟು ಜನ ಅದರಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತಂದರೆ ಶಾಕ್ ಆಗುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮಲ್ಲೂ ಯಾರಾದರೂ ಪರ್ಚೇಸ್ ಮಾಡಿರ್ತೀರಲ್ವ, ದಯವಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ಪರ್ಚೇಸ್ ಮಾಡಿದ್ರು ನೋಡೋಣ, ಓಕೆನಾ. ಸೊ ಅದ್ರ ಜೊತೆಗೆ ಹಪ್ಳನೂ ಮಾಡಿದ್ದೆ. ಸೊ ಊಟ ಮಾಡಿ ಈ ರೀತಿಯಾಗಿ ಡೇ ಅನ್ನೋದು ಕಂಪ್ಲೀಟ್ ಮಾಡಿದ್ವಿ. ಸೊ ನಿಮ್ಮೆಲ್ಲರ ಡೇ ಹೇಗಿತ್ತು ತಪ್ಪದೆ ಕಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್.